ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮಗೆ ಎಲ್ಲ ಗೊತ್ತಿರುವ ಹಾಗೆ ನಾವು ನಿನ್ನೆ ಮತ್ತು ಮೊನ್ನೆಯ ತರಗತಿಯಲ್ಲಿ 6ನೇ ತರಗತಿ ವಿಜ್ಞಾನದ ಅಧ್ಯಾಯ 1 ಆಹಾರದ ಘಟಕಗಳು ಅನ್ನೋ ಪಾಠವನ್ನ ಶುರು ಮಾಡಿದ್ವಿ. ಹಾಗೆ ನಿನ್ನೆಯ ತರಗತಿಯಲ್ಲಿ ಅದನ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಇವತ್ತು ನಾನು ನಿನ್ನೆ ಹೇಳಿದ ಹಾಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಒಮ್ಮೆ ನಾವು ಡಿಸ್ಕಸ್ ಮಾಡುವ. ಹಾಗಾದ್ರೆ ತಡ ಮಾಡದೆ ಶುರು ಮಾಡುವ ಬನ್ನಿ. ಮೊದಲ ಪ್ರಶ್ನೆ, ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನ ಹೆಸರಿಸಿ. ನಿಮಗೆ ಎಲ್ಲರಿಗೆ ಗೊತ್ತಿದೆ, ನಾವು ನಿನ್ನೆ ಕಲ್ತಿದ್ದೇವೆ ಬೇರೆ ಅಲ್ವಾ? ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕ ಯಾವುದೆಲ್ಲ? ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳು ಒಂದು ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು ಮತ್ತೆ ಖನಿಜಗಳು ಮತ್ತು ವಿಟಮಿನ್ಗಳು ಅಲ್ವಾ? ಇವೆಲ್ಲವೂ ಪ್ರಮುಖ ಪೋಷಕಗಳು. ಮುಖ್ಯವಾಗಿ 3 ಪ್ರಮುಖ ಪೋಷಕಗಳು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನು, ಕೊಬ್ಬುಗಳು. ಖನಿಜಗಳು ಮತ್ತು ವಿಟಮಿನ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕು, ಆದ್ರೂ ಕೂಡ ಅದು ನಮಗೆ ಬೇಕು. ಅದರ ಒಟ್ಟಿಗೆ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದ ನೀರು ಮತ್ತು ನಾರಿನ ಅವಶ್ಯಕತೆ ಇರ್ತದೆ. ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಸೊ ಎರಡನೇ ಪ್ರಶ್ನೆಗೆ ಬರುವ. ಎರಡನೇ ಪ್ರಶ್ನೆ, ಕೆಳಗಿನವುಗಳನ್ನ ಹೆಸರಿಸಿ. ಇಲ್ಲಿ ಉತ್ತರ ಇದೆ, ಬಟ್ ಸ್ಟಿಲ್ ಇನ್ನೊಮ್ಮೆ ನಾವು ಡಿಸ್ಕಸ್ ಮಾಡುವ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕ ಯಾವುದು? ಶಕ್ತಿಯನ್ನು ಕೊಡುವ ಪೋಷಕ ಯಾವುದಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಆಯ್ತಾ? ಇದೆರಡರಿಂದ ಕೂಡ ನಮ್ಗೆ ಏನ್ ಸಿಗ್ತದೆ? ಶಕ್ತಿ ಸಿಗ್ತದೆ. ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಿರುವ ಪೋಷಕ ಯಾವುದು? ಪ್ರೋಟೀನ್. ಆಯ್ತಾ? ನಮ್ಮ ದೇಹದ ಬೆಳವಣಿಗೆಗೆ ಮತ್ತೆ ರಿಪೇರಿ ಕೆಲಸ ಏನಾದ್ರೂ ಇದ್ರೆ, ನಿರ್ವಹಣೆಯ ಕೆಲಸ ಏನಾದ್ರೂ ಇದ್ರೆ ಅದಕ್ಕೆ ಅಗತ್ಯವಾದ ಪೋಷಕ ಅಂತ ಹೇಳಿದ್ರೆ ಪ್ರೋಟೀನ್. ಉತ್ತಮ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ಅಗತ್ಯವಿರುವ ವಿಟಮಿನ್ ಯಾವುದು? ವಿಟಮಿನ್ ಎ. ಇರುಳು ಕುರುಡು, ಇದ್ರ ಕೊರತೆ ಆದ್ರೆ ಯಾವ ರೋಗ ಬರ್ತದೆ? ಇರುಳು ಕುರುಡು ಎನ್ನುವ ರೋಗ ಬರ್ತದೆ. ಇದು ಗೊತ್ತಿರ್ಬೇಕು ಅಲ್ವಾ? ಇದು ಮುಖ್ಯ. ಇರುಳು ಕುರುಡು ಅನ್ನೋ ರೋಗ ಕೂಡ ಬರ್ತದೆ ಇದರ ಕೊರತೆಯಾದ್ರೆ. ಆದ್ರೆ ಮುಖ್ಯವಾದ ವಿಟಮಿನ್ ಎ. ನಮ್ಮ ಮೂಳೆಗಳನ್ನ ಆರೋಗ್ಯವಾಗಿಡಲು ಅಗತ್ಯವಾಗಿರುವ ಖನಿಜ ಯಾವುದು? ಕ್ಯಾಲ್ಸಿಯಂ. ಯಾವುದ್ರಲ್ಲಿ ಇರ್ತದೆ? ಹಾಲು ಮತ್ತು ಯಾವುದ್ರಲ್ಲಿ? ಕ್ಯಾಲ್ಸಿಯಂ ಅಂಶ ಮೊಟ್ಟೆಯಲ್ಲಿ ಇದೆ. ಮತ್ತೆ ಅದ್ರ ಒಟ್ಟಿಗೆ ಇದ್ರಲ್ಲೆಲ್ಲ ಯಾವುದು ಇದು ತಿಂತೇವಲ್ವಾ ನಾವು? ಸಮುದ್ರದ ಆಹಾರಗಳನ್ನೆಲ್ಲ ತಿಂತೇವಲ್ವಾ? ಮೀನಲ್ಲ, ಇದೆಲ್ಲ ಬರ್ತದಲ್ಲ, ಸಿಗಡಿ ಎಲ್ಲ ಬರ್ತದಲ್ಲ, ಅದ್ರಲ್ಲೆಲ್ಲ ಕ್ಯಾಲ್ಸಿಯಂ ಇರ್ತದೆ. ಮತ್ತೆ ಎಂತ ಹೇಳ್ತಾರೆ, ನಮ್ಮ ತುಳುವಲ್ಲಿ ಮರುವೈ ಅಂತ ಹೇಳ್ತಾರೆ. ಶೆಲ್ಗಳು, ಆಯ್ತಾ? ಶಂಖಾಕೃತಿಯ ಆಹಾರಗಳೆಲ್ಲ ಇದ್ರಲ್ಲ, ಅದ್ರಲ್ಲೆಲ್ಲ ಇರ್ತದೆ ಅದು ಕ್ಯಾಲ್ಸಿಯಂ. ಓಕೆ, ಸೊ ಅದು ಒಳ್ಳೇದು. ನೆಕ್ಸ್ಟ್, ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ 2 ಆಹಾರ ಪದಾರ್ಥಗಳನ್ನ ಹೆಸರಿಸಿ. ಆಯ್ತಾ? ಸೊ ಕೊಬ್ಬು, ಯಾವ್ದ್ರಲ್ಲೆಲ್ಲ ಕೊಬ್ಬು ಇದೆ? ಹಾಲಿನಲ್ಲಿ ಇದೆ, ಮೊಸರಿನಲ್ಲಿ ಇದೆ, ಬೆಣ್ಣೆಯಲ್ಲಿ ಇದೆ, ಮತ್ತೆ ಎಣ್ಣೆಯಲ್ಲಿ ಇದೆ. ಯಾವ ಎಣ್ಣೆ ಬರಿಬಹುದು? ತೆಂಗಿನ ಎಣ್ಣೆ ಬರಿಬಹುದು. ನೀವು ಹೀಗೆ ಬರಿಬಹುದು, ತೆಂಗಿನ ಎಣ್ಣೆ ಬರಿಬಹುದು, ಮತ್ತೆ ಎಳ್ಳೆಣ್ಣೆ ಬರಿಬಹುದು, ಮತ್ತೆ ಸಾಸಿವೆ ಎಣ್ಣೆ ಬರಿಬಹುದು, ಸೂರ್ಯಕಾಂತಿ ಎಣ್ಣೆ ಬರಿಬಹುದು, ಯಾವ ಎಣ್ಣೆ ಬೇಕಾದ್ರೂ ಬರಿಬಹುದು, ಬಾದಾಮಿ ಎಣ್ಣೆ ಬರಿಬಹುದು. ಓಕೆ, ಪಿಸ್ತೆ ಯಾವುದ್ರಲ್ಲಿದೆ? ಅಕ್ಕಿಯಲ್ಲಿ, ಗೋಧಿಯಲ್ಲಿ, ರಾಗಿ ಮತ್ತು ಹಣ್ಣುಗಳಲ್ಲಿ. ಮುಖ್ಯವಾಗಿ ಧಾನ್ಯಗಳು, ಇದು ನಿಮ್ಗೆ ನೆನಪಿರ್ಬೇಕು. ಆಯ್ತಾ? ಧಾನ್ಯಗಳಲ್ಲಿ ಪಿಷ್ಟ ಇದೆ, ಅದರೊಟ್ಟಿಗೆ ಹಣ್ಣುಗಳಲ್ಲಿ, ಹೆಚ್ಚಿನ ಹಣ್ಣುಗಳಲ್ಲಿ ಏನಿದೆ? ಪಿಷ್ಟ ಇದೆ. ಆಹಾರದ ನಾರು ಪದಾರ್ಥ, ಯಾವುದ್ರಲ್ಲಿ ನಾರು ಪದಾರ್ಥ ಇರ್ತದೆ? ಹಸಿರು ತರಕಾರಿಗಳು, ಸೊಪ್ಪು. ಆಯ್ತಾ? ಹಸಿರು ಬಣ್ಣದ್ದಿರುವಂತಹದ್ದು ಮತ್ತೆ ಸೊಪ್ಪು, ಗೆಣಸು, ಬಾಳೆಹಣ್ಣು, ಇದ್ರಲ್ಲೆಲ್ಲ ನಾರಿನ ಅಂಶ ಜಾಸ್ತಿ ಇರ್ತದೆ. ಹಾಗೆ ಪ್ರೋಟೀನ್ ಯಾವುದ್ರಲ್ಲಿ ಇರ್ತದೆ? ಹಾಲಿನಲ್ಲಿ ಇರ್ತದೆ, ಮೊಟ್ಟೆಗಳಲ್ಲಿ, ತರಕಾರಿ ಮತ್ತು ಬೇಳೆಕಾಳುಗಳಲ್ಲಿ. ಹೆಸರು ಬೇಳೆ, ತೊಗರಿ ಬೇಳೆ, ಇದೆಲ್ಲ ಪ್ರೋಟೀನ್ ಭರಿತವಾದ ಆಹಾರಗಳು. ಆಯ್ತಾ? ಸೊ ಅದು ಕೂಡ ಹಾಗೆ ಬರಿಬಹುದು ನಿಮಗೆ. ಇದು ಉತ್ತರ. ಬ್ಲಾಕ್ ಕಲರ್ ಇರುವಂತದ್ದು ಪ್ರಶ್ನೆ, ಮತ್ತೆ ಬ್ರೌನ್ ಕಲರ್ ಇರುವಂತದ್ದು ಉತ್ತರ. 4ನೇ ಪ್ರಶ್ನೆಗೆ ಹೋಗೋಣ. ಸರಿಯಾದ ಹೇಳಿಕೆಗಳಿಗೆ ಸರಿ ಅಥವಾ ತಪ್ಪು ಗುರುತು ಹಾಕಿ. ಆಯ್ತಾ? ತಪ್ಪು ಅಂತ ಅಲ್ಲಿ ಕೊಡ್ಲಿಲ್ಲ, ಆದ್ರೆ ತಪ್ಪು ಅಂತ ಹೇಳಿ ಗುರುತು ಹಾಕಬೇಕು ನಾವು. ಅನ್ನವನ್ನ ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನ ಪೂರೈಸಬಹುದು. ನಿನ್ನೆ ನಾನು ಹೇಳಿದ್ದೇನೆ, ಖಾಲಿ ಅನ್ನ ತಿಂತಾ ಇದ್ರೆ ನಮಗೆ ಬೇರೆಲ್ಲ ಪೋಷಕ ಸಿಗ್ತದಾ? ಇಲ್ಲ ಅಲ್ವಾ? ಸಿಗುವುದಿಲ್ಲ. ಹಾಗಾದ್ರೆ ಇವರು ಸಿಗಬಹುದು ಅಂತ ಹೇಳಿದ್ದಾರೆ, ಇದು ತಪ್ಪು. ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನ ತಡೆಗಟ್ಟಬಹುದು. ಸರಿಯಾದ ಸಂತುಲಿತ ಆಹಾರವನ್ನ ನೀವು ಸೇವಿಸ್ತಾ ಇದ್ರೆ ದೇಹದ ಕೊರತೆ ರೋಗಗಳು ಏನಿದೆ ನೋಡಿ, ಅದನ್ನ ಏನ್ ಮಾಡಬಹುದು? ತಡೆಗಟ್ಟಬಹುದು. ಹೌದಾ? ಸಂತುಲಿತ ಆಹಾರ ನಮ್ಗೆ ಬೇಕು ಅಲ್ವಾ? ಹಾಗಿದ್ದಾಗ ಮಾತ್ರ ಎಲ್ಲಾ ರೋಗಗಳನ್ನ ನಾವು ಏನ್ ಮಾಡಬಹುದು? ತಡೆಗಟ್ಟಬಹುದು. ನೆಕ್ಸ್ಟ್ ಯಾವುದು? ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನ ಒಳಗೊಂಡಿರುತ್ತದೆ.
ಒಳಗೊಂಡಿರಬೇಕು. ಸಂತುಲಿತ ಆಹಾರದಲ್ಲಿ ಆಗ್ಬೇಕು, ಮೋಸ್ಟ್ಲಿ ದಲ್ಲಿ ವಿವಿಧ ಆಹಾರ ಪದಾರ್ಥಗಳನ್ನ ಒಳಗೊಂಡಿರ್ಬೇಕು. ಹೌದಾ? ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರ್ಬೇಕಾ ಸಂತುಲಿತ ಆಹಾರ? ಹೌದು ಅಲ್ವಾ? ಇದರಲ್ಲಿ ಖಾಲಿ ಅನ್ನ ಮಾತ್ರ ಇದ್ರೆ ಆಗ್ತದಾ? ಇಲ್ಲ, ಅದರೊಟ್ಟಿಗೆ ಸಾಂಬಾರು, ಪಲ್ಯ ಅಂತಹ ಎಲ್ಲಾ ಆಹಾರ ಪದಾರ್ಥಗಳು ಇರಬೇಕು. ದೇಹಕ್ಕೆ ಎಲ್ಲಾ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು. ಕೇವಲ ಮಾಂಸ ಮಾತ್ರ ತಿಂದ್ರೆ ನಮ್ಗೆ ಬೇರೆಲ್ಲ ಪೋಷಕಗಳು ಸಿಗ್ತದಾ? ಇಲ್ಲ, ಇದು ತಪ್ಪು. ಸೊ ಮೊದಲನೇದು ತಪ್ಪು, ಎರಡನೇದು ಸರಿ, ಮೂರನೇದು ಸರಿ ಮತ್ತು ನಾಲ್ಕನೇದು ತಪ್ಪಾಗ್ತದೆ. ಸೊ ಇದು 4ನೇ ಪ್ರಶ್ನೆಗೆ ಉತ್ತರಗಳು. ಈಗ 5ನೇ ಪ್ರಶ್ನೆಗೆ ಹೋಗೋಣ. ಖಾಲಿ ಜಾಗಗಳನ್ನ ಭರ್ತಿ ಮಾಡಿ. ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತದೆ? ಇದು ಬಿಟ್ಟ ಪದ. ಬಿಟ್ಟ ಪದಕ್ಕೆ ನೀವೀಗ ಉತ್ತರ ಬರಿಬೇಕು. ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತದೆ? ರಿಕೆಟ್ಸ್ ಅನ್ನುವ ರೋಗ ಬರ್ತದೆ. ಯಾವ ರೋಗ ಬರ್ತದೆ? ರಿಕೆಟ್ಸ್ ಅನ್ನೋ ಒಂದು ರೋಗ ಬರ್ತದೆ. ನಾನು ನಿನ್ನೆ ಹೇಳಿದೆಲ್ಲ, ಕಾಲು ಸಣ್ಣ ಮಕ್ಕಳಲ್ಲಿ ಕಾಲು ಹೀಗೆ ಆಗ್ತದೆ ಅಂತ ಹೇಳಿ, ಆ ರೋಗ. ಆಯ್ತಾ? ಸೊ ನೆಕ್ಸ್ಟ್ಗೆ ಹೋಗುವ. ಬೇರೆ ಬೇರೆ ರೋಗವು ಡ್ಯಾಶ್ ನ ಕೊರತೆಯಿಂದ ಉಂಟಾಗುತ್ತದೆ. ಯಾವುದ್ರ ಕೊರತೆಯಿಂದ ಬೇರೆ ಬೇರೆ ರೋಗಗಳು ಬರ್ತದೆ ಹೇಳಿ ನೋಡೋಣ. ಬೇರೆ ಬೇರೆ ರೋಗಗಳು ಬೇರೆ ಬೇರೆ ರೋಗಗಳು ಯಾವುದ್ರ ಕೊರತೆಯಿಂದ ಬರ್ತದೆ? ಪೋಷಕಗಳ ಕೊರತೆಯಿಂದ ಅಲ್ವಾ? ಬೇರೆ ಬೇರೆ ರೋಗಗಳು ಯಾವುದ್ರ ಕೊರತೆಯಿಂದ ಬೇರೆ ಬೇರೆ ಅಲ್ಲ, ಇದು ಸಾರಿ, ಬೆರಿ ಬೆರಿ ಆಗ್ಬೇಕು. ಇದು ಬೆರಿ ಬೆರಿ, ಆಯ್ತಾ? ಬೇರೆ ಬೇರೆ ಅಲ್ಲ, ಸಾರಿ, ಬೆರಿ ಬೆರಿ. ಬೆರಿ ಬೆರಿ ರೋಗವು ಯಾವುದ್ರ ಕೊರತೆಯಿಂದ ಬರ್ತದೆ? ಇದು ವಿಟಮಿನ್ ಬಿ ನ ಕೊರತೆಯಿಂದ ಬೆರಿ ಬೆರಿ ರೋಗ ಬರ್ತದೆ. ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನುಂಟು ಮಾಡುತ್ತದೆ. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರ್ತದೆ? ಸ್ಕರ್ವಿ ಅನ್ನೋ ರೋಗ ಬರ್ತದೆ. ವಸಡುಗಳ ರೋಗ ಅಲ್ವಾ, ರಕ್ತ ಬರುವಂತಹದ್ದು ಅದು. ನಮ್ಮ ದೇಹದಲ್ಲಿ ಡ್ಯಾಶ್ ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗ್ತದೆ. ವಿಟಮಿನ್ ಎ ನ ಕೊರತೆಯಿಂದ ಏನಾಗ್ತದೆ? ಇರುಳು ಕುರುಡು ಅನ್ನೋ ರೋಗ ಬರ್ತದೆ. ಆಯ್ತಾ? ಇಲ್ಲಿಗೆ ಇದರಲ್ಲಿರುವ ಪ್ರಶ್ನೋತ್ತರಗಳು ಮುಗಿತದೆ. ಆದ್ರೆ ನಾನೊಂದೆರಡು ಮೂರು ಹೆಚ್ಚಿಗೆ ಪ್ರಶ್ನೋತ್ತರಗಳನ್ನ ಕೊಟ್ಟಿದ್ದೇನೆ. ನಿಮ್ಗೆ ಈ ರೀತಿಯ ಕ್ವೆಶನ್ಸ್ ಬರಬಹುದು ಅನ್ನೋ ಒಂದು ಇದಕ್ಕೆ. ಸೊ ಉತ್ತರ ಕೂಡ ಉಂಟು. ಇದನ್ನ ನೀವು ಬರೆದುಕೊಳ್ಬಹುದು ನಿಮ್ಮ ರಫ್ ಪುಸ್ತಕದಲ್ಲಿ. ಕೊರತೆಯಿಂದ ಬರುವ ರೋಗಗಳು ಎಂದರೇನು? ಉದಾಹರಣೆ ಕೊಡಿ. ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದಾಗಿ ಬರುವ ರೋಗಗಳನ್ನು ಕೊರತೆಯಿಂದ ಬರುವ ರೋಗಗಳು ಎನ್ನುತ್ತಾರೆ. ಉದಾಹರಣೆಗೆ ಬೆರಿಬೆರಿ, ಗಳಗಂಟ ಇತ್ಯಾದಿ. ಸ್ಕರ್ವಿ ಅಂತಹದೆಲ್ಲ ರೋಗಗಳನ್ನ ಕೊರತೆಯಿಂದ ಬರುವ ರೋಗಗಳು ಅಂತ ಹೇಳ್ತಾರೆ. ಯಾವುದ್ರ ಕೊರತೆಯಿಂದ ಬರುವ ರೋಗಗಳು? ಪೋಷಕಗಳ ಕೊರತೆಯಿಂದ ಬರುವ ರೋಗಗಳು. ಯಾವುದ್ರ ಕೊರತೆಯಿಂದ? ಪೋಷಕಗಳ ಕೊರತೆಯಿಂದ ಬರುವ ರೋಗಗಳು. ನೆಕ್ಸ್ಟ್ ನೋಡಿ. ತರಕಾರಿಗಳನ್ನು ಕತ್ತರಿಸಿದ ನಂತರ ತೊಳೆಯಬಾರದು ಏಕೆ? ತರಕಾರಿ ಅಥವಾ ಹಣ್ಣುಗಳನ್ನು ಕತ್ತರಿಸಿದ ನಂತರ ಅಥವಾ ಅವುಗಳ ಸಿಪ್ಪೆ ತೆಗೆದ ನಂತರ ತೊಳೆಯಬಾರದು. ಏಕೆಂದರೆ ಅದರಲ್ಲಿರುವ ವಿಟಮಿನ್ಗಳು ನಷ್ಟವಾಗುತ್ತದೆ. ಅನೇಕ ತರಕಾರಿಗಳು ಮತ್ತು ಹಣ್ಣುಗಳ ಸಿಪ್ಪೆಗಳಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಇರುತ್ತದೆ. ಆದ್ದರಿಂದ ಅವುಗಳನ್ನು ಕತ್ತರಿಸಿದ ನಂತರ ತೊಳೆದರೆ ಈ ಪೋಷಕಗಳು ನಷ್ಟವಾಗುತ್ತದೆ. ಆದ್ದರಿಂದ ನಾವು ತಿನ್ನುವ ಮೊದಲೇ ಅದನ್ನ ತೊಳೆದು ತಿನ್ನಬೇಕು, ಮತ್ತೆ ಅದನ್ನ ಕತ್ತರಿಸಬೇಕು. ಅದಕ್ಕಿಂತ ಮುಂಚೆ ಎಲ್ಲ ಕತ್ತರಿಸಿ ಸಿಪ್ಪೆ ಎಲ್ಲ ತೆಗೆದು ತಿನ್ನಬಾರ್ದು. ಆಯ್ತಾ? 8ನೇ ಪ್ರಶ್ನೆ ನೋಡಿ. ವಿಟಮಿನ್ಗಳು ನಮಗೆ ಹೇಗೆ ಸಹಕಾರಿಯಾಗಿದೆ? ಅಥವಾ ಕೆಲವೊಮ್ಮೆ ಈ ಪ್ರಶ್ನೆಯನ್ನ ಹೀಗೆ ಕೂಡ ಕೊಡಬಹುದು. ವಿಟಮಿನ್ಗಳ ಕಾರ್ಯವೇನು ಅಂತ ಹೇಳಿ ಕೂಡ ಕೊಡಬಹುದು. ಆಯ್ತಾ? ಸೊ ಇದರ ಕಾರ್ಯವೇನು? ನಮಗೆ ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ವಿಟಮಿನ್ಗಳು ಸಹಾಯ ಮಾಡುತ್ತದೆ. ನಮ್ಮ ಕಣ್ಣುಗಳು, ಮೂಳೆಗಳು, ಹಲ್ಲುಗಳು ಮತ್ತು ದವಡೆಗಳನ್ನು ಆರೋಗ್ಯವಾಗಿಡಲು ಸಹ ಈ ವಿಟಮಿನ್ಗಳು ಸಹಕಾರಿಯಾಗಿದೆ. ಆದ್ದರಿಂದ ವಿಟಮಿನ್ಗಳು ನಮ್ಮ ದೇಹಕ್ಕೆ ಬೇಕು ಅಲ್ವಾ? ಸೊ ಇದಿಷ್ಟು ಇವತ್ತಿನ ಪ್ರಶ್ನೋತ್ತರಗಳು. ಅಂದ್ರೆ ಈ ಪಾಠದಲ್ಲಿರುವ ಎಲ್ಲಾ ಪ್ರಶ್ನೋತ್ತರಗಳನ್ನ ನಾವು ಮಾಡಿದ್ದೇವೆ. ಅದರೊಟ್ಟಿಗೆ ಹೆಚ್ಚಿಗೆ 2-3 ಪ್ರಶ್ನೋತ್ತರಗಳನ್ನ ಹಾಕಿ ಕೂಡ ಅದನ್ನು ಕೂಡ ನಾವು ಚರ್ಚಿಸಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಅಗತ್ಯ ಉಂಟು ಅವರಿಗೆ ಕೂಡ ಇದನ್ನ ಏನ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.